ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಬಾರಿ ಮುಂಗಾರೆ ಕೈ ಕೊಟ್ಟಿರೋದ್ರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ರು. ಸರಿಯಾಗಿ ಬೆಳೆ ಬೆಳೆಯಕ್ಕಾಗ್ತಿಲ್ಲ ಅಂತ. ಮತ್ತೊಂದು ಕಡೆ ರೈತರು ಬೆಳೆದಂತಹ ಬೆಳೆಗೂ ಕೂಡ ಸೂಕ್ತ ಬೆಲೆ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ರೈತರಿಂದ ವ್ಯಕ್ತವಾಗ್ತಾ ಇದೆ. ಅದೇ ರೀತಿ ಈಗ ಮಾವು ಬೆಳೆದಂತಹ ರೈತರು ಅತ್ಯಂತ ಕಡಿಮೆ ಬೆಲೆಗೆ ಮಾವನ್ನ ಕೇಳ್ತಿದ್ದಾರೆ. ಇದರಿಂದ ನಮಗೆ ಸಖತ್ ಲಾಸ್ ಆಗ್ತಾ ಇದೆ ಅಂತ ರೈತರು ಅತಿ ದೊಡ್ಡ ಹೋರಾಟಕ್ಕೆ ಮುಂದಾಗ್ತಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಿಲ್ಲಾಧಿಕಾರಿ ಕಚೇರಿ ಎದುರು ಘೋಷಣೆಗಳ ಮೊಳಗು, ಕೈಯಲ್ಲಿ ಫಲಕ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಮಾವು ಬೆಳೆಗಾರರು. ಪರಿಸ್ಥಿತಿ ತಿಳಿಗೊಳಿಸಲು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ, ಭದ್ರತೆಗೆ ನಿಯೋಜಿಸಲಾದ ಪೊಲೀಸ್ ಸಿಬ್ಬಂದಿ, ಈ ಎಲ್ಲ ದೃಶ್ಯ ಕಂಡುಬಂದದ್ದು ಕೋಲಾರದಲ್ಲಿ. ಮಾವು ಬೆಳೆ ಭಾರೀ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿದ ಬೆಳೆಗಾರರಿಗೆ ಸರ್ಕಾರ ಕ್ವಿಂಟಾಲ್ಗೆ 1750 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿತ್ತು. ಆದರೆ ನಿಗದಿಪಡಿಸಿದ್ದ 1.30 ಲಕ್ಷ ಮೆಟ್ರಿಕ್ ಟನ್ ಮಿತಿ ಕೆಲವೇ ದಿನಗಳಲ್ಲಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನೋಂದಣಿ ಸ್ಥಗಿತಗೊಳಿಸಲಾಗಿದೆ. ಇದರಿಂದ ಸಾವಿರಾರು ರೈತರು ಸರ್ಕಾರದ ನೆರವಿನಿಂದ ವಂಚಿತರಾಗಿದ್ದಾರೆ. ರಿಜಿಸ್ಟ್ರೇಷನ್ ಅನ್ನ ಸರ್ಕಾರ ನಿಲ್ಲಿಸಿ ಬರೀ ಬೆಂಬಲ ಬೆಲೆಯನ್ನು ಕೊಟ್ಟು ಮತ್ತೆ ಕಸಿದುಕೊಂಡಿದೆ. ಬೆಂಬಲ ಬೆಲೆಯನ್ನು ಕೊಟ್ಟು 3 ದಿನಗಳಲ್ಲಿ ರಿಜಿಸ್ಟ್ರೇಷನ್ ಅನ್ನು ಕ್ಲೋಸ್ ಮಾಡಿ ನಾವು ಅವತ್ತು 15 ದಿನಗಳಿಂದ ನಿರಂತರವಾಗಿ ಕಷ್ಟ ಬಿದ್ದಿದ್ದೀವಿ. 15 ದಿನಗಳಿಂದ ಇವತ್ತು ನಾಳೆ ಅಂತ ಹೇಳಿ ನಾಳೆ ಬಾ ಅಂತ ಹೇಳಿ ಬೋರ್ಡ್ ಹಾಕೊಂಡಂಗೆ ಆಯ್ತು. ಜಿಲ್ಲಾಧಿಕಾರಿಗಳು, ಸರ್ಕಾರದ ಎಲ್ಲ ಅಧಿಕಾರಿಗಳು ಸಮೇತ ತುಂಬಾ ಕಷ್ಟಪಟ್ಟರು ಸಹ ಇವತ್ತು ನಮಗೆ ಬೆಂಬಲ ಬೆಲೆ ರಿಜಿಸ್ಟ್ರೇಷನ್ ಆನ್ ಆಗ್ಲೇ ಇಲ್ಲ. ಆದ್ದರಿಂದ ಇಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಆ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಅತಿದೊಡ್ಡ ಮಾವು ಬೆಳೆಯುವ ಪ್ರದೇಶವಾಗಿರುವ ಶ್ರೀನಿವಾಸಪುರ ಸೇರಿದಂತೆ ಕೆಜಿಎಫ್ ಮತ್ತು ಮೊಳಬಾಗಲು ಭಾಗಗಳಲ್ಲಿ ಇನ್ನೂ ತೂತಾಪುರಿ ಮಾವಿನ ಕೊಯ್ಲು ಆರಂಭವಾಗಿದೆ. ಆದರೆ ಮಾರುಕಟ್ಟೆಯಲ್ಲಿ ಸಮರ್ಪಕ ಬೆಲೆ ಇಲ್ಲ. ಸರ್ಕಾರದ ಖರೀದಿ ನೋಂದಣಿಯು ಸ್ಥಗಿತ. ಎರಗೂ ಕಾರಣಗಳಿಂದ ರೈತರು ತೀವ್ರ ಆತಂಕದಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ 12,000ಕ್ಕೂ ಅಧಿಕ ರೈತರು ನೋಂದಣಿ ಮಾಡಿಕೊಂಡಿದ್ದು, ಸರ್ಕಾರ ನಿಗದಿಪಡಿಸಿದ್ದ ಗರಿಷ್ಠ ಮಿತಿ ತಲುಪಿದೆ. ಕೇಂದ್ರ ಸರ್ಕಾರದ ಅನುಮತಿ ದೊರೆತ ಕೂಡಲೇ ನೋಂದಣಿ ಪುನರಾರಂಭಿಸಲಾಗುವುದು ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ನಮ್ಮ ಜಿಲ್ಲೆಯಲ್ಲಿ ಇನ್ನಷ್ಟು ರೈತರುಗಳು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ತತ್ಕ್ಷಣವೇ ನಾವು ಸರ್ಕಾರದ ಗಮನಕ್ಕೆ ಪ್ರಪೋಸಲ್ ಕಳಿಸ್ಕೊಟ್ಟು, ನಮ್ಮ ರಾಜ್ಯ ಸರ್ಕಾರದವರು ಕೂಡ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ನ ಕಳಿಸ್ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಈ ಬಗ್ಗೆ ಈಗಾಗಲೇ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ನಂತರ ಕೂಡ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ರಾಜ್ಯ ಸರ್ಕಾರದಿಂದ ಪತ್ರ ವ್ಯವಹಾರ ಮಾಡಲಾಗಿದೆ. ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೂಡ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ಆಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುಮತಿ ದೊರಕದ ಹಿನ್ನೆಲೆಯಲ್ಲಿ ನಾವು ಆ ರಿಜಿಸ್ಟ್ರೇಷನ್ ಅನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟ ತಕ್ಷಣ ರಿಜಿಸ್ಟ್ರೇಷನ್ನ ನಾವು ಮಾಡಲಿಕ್ಕೆ ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತದೆ. ಸತತ 2 ವರ್ಷಗಳಿಂದ ಬೆಲೆ ಕುಸಿತದ ಹೊಡೆತ ತಿನ್ನುತ್ತಿರುವ ಮಾವು ಬೆಳೆಗಾರರು ಈ ಬಾರಿಯಾದರೂ ಸರ್ಕಾರ ತ್ವರಿತವಾಗಿ ಮಧ್ಯಪ್ರವೇಶಿಸಿ ಖರೀದಿ ಪ್ರಮಾಣ ಹೆಚ್ಚಿಸಿ ಬೆಂಬಲ ಬೆಲೆ ಅವಧಿ ವಿಸ್ತರಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಇಲ್ಲವಾದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.